ಬುಜಿಮಾ ಬುಜಿಮಾ, ಇವತ್ತು ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಓ, ಇವತ್ ಮಾತ್ರ ನಾನ್ ಚೆನ್ನಾಗಿ ಕಾಣಿಸ್ತಾ ಇದೀನಾ? ಇಲ್ಲ ಇಲ್ಲ, ನೀನು ಯಾವಾಗ್ಲೂ ಸುಂದರವಾಗೇ ಇರ್ತೀಯ, ಸೂಪರ್ ಆಗಿ ಕಾಣಿಸ್ತಾ ಇರ್ತೀಯ. ಆದ್ರೆ ಇವತ್ತು ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ರೊಮ್ಯಾಂಟಿಕ್ ಆಗಿ ಕಾಣಿಸ್ತಾ ಇದೀಯ. ಸರಿ, ನಿಮ್ಗೆ ಅತ್ತೆ ಮಾವನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಅವರು ನೋಡಿದ್ರೆ ನನ್ಗೇನ್ ಅನ್ಸುತ್ತೆ? ಅಪ್ಪ ಅಮ್ಮ ಅನ್ಸುತ್ತೆ. ಹಾ, ಅನ್ಸುತ್ತಲ್ವಾ? ಮತ್ಯಾಕ್ ಜಗಳ ಮಾಡ್ತೀರಾ? ಅವ್ರ ಬಗ್ಗೆನಾ? ಅಯ್ಯೋ, ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ ಬುಜಿಮಾ. ಅವರೆಲ್ಲ ಒಂಥರ ಮೆಂಟಲ್ ಕೇಸ್ಗಳು. ಅವ್ರನ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ರ ಹಂಗೆ ಕುಣದ್ ಮೆರೆದ್ ಬಿಡ್ತಾರ. ಹುಚ್ಚರ್ ಸವಾಸ ಏನೇನೋ ಮಾತಾಡ್ತಾರ. ಅದು ಬಿಡು ಬುಜಿಮಾ, ಅದು ಏನಂದ್ರೆ ಬುಜಿಮಾ, ಹೋಗಯ್ಯ. ನೀನು ಒಬ್ಬ ಮನುಷ್ಯ ಏನಯ್ಯ? ಸ್ವಂತ ಬುದ್ಧಿ ಇಟ್ಕೊಂಡು ಮಾತಾಡ್ತಾ ಇದ್ಯಾ? ಬುಜಿಮಾ, ಯಾಕೆ ಬುಜಿಮಾ ಈ ರೀತಿ ಸಿಟ್ ಮಾಡ್ಕೋತಿದ್ಯಾ? ಮಾತಾಡ್ಬೇಡ ನೀನು, ಏನು ಮಾತಾಡ್ಬೇಡ. ಬುಜಿಮಾ, ನನ್ನ ಹತ್ರ ಹೀಗೆಲ್ಲ ಮಾತಾಡ್ತಿದ್ದಲ್ಲ, ನಾನ್ ನಿನ್ ಗಂಡ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಏಯ್, ಬಾಯ್ ಮುಚ್ಕೊಂಡಿರು ಅಂತ ಹೇಳಿದ್ನಲ್ಲ. ನಿನಗೆ ಮಾತಾಡದೆ ಇರೋಕ್ಕಾಗಲ್ವಾ? ಏನ್ ಬುಜಿಮಾ ಇದು? ಬಾ ಹೋಗು ಅಂತ ಮರ್ಯಾದೆ ಕೊಡದೆ ಮಾತಾಡ್ತಿದ್ಯಲ್ಲ? ಈಗ ಅರಿವಾಗ್ತಾ ಇದ್ಯಾ? ಮರ್ಯಾದೆ ಕೊಡದೆ ಮಾತಾಡಿದ್ರೆ ನೋವಾಗುತ್ತೆ ಅಂತ ಈಗ ಅರ್ಥ ಆಗ್ತಾ ಇದ್ಯಾ? ಅತ್ತೆ ಮಾವಂಗೂ ಪಾಪ ಹಾಗೆ ತಾನೇ ಆಗೋದು. ನಿಮಗಿಷ್ಟ ಬಂದ ಹಾಗೆ ಅದು ಇದು ಅಂತ ಮಾತಾಡಿದ್ರೆ ಅವ್ರಿಗೆ ನೋವು ಆಗೋದಿಲ್ವಾ? ಇದನ್ ಕೇಳೋರ್ಗೆ ಪಾಪ ಎಷ್ಟು ಸಂಕಟ ಆಗುತ್ತೆ. ಹೆತ್ತೋರ್ಗೆ ಮರ್ಯಾದೆ ಕೊಡಕ್ ಆಗ್ದಿರೋ ನೀನು ಇನ್ ಕಟ್ಕೊಂಡೋಳ್ಗೆ ಇನ್ನೆಷ್ಟ್ ಮರ್ಯಾದೆ ಕೊಡ್ತೀಯ? ಅಪ್ಪ ಅಮ್ಮನ ಮೇಲೆ ಗೌರವ ಇಲ್ಲ ಅಂದ್ರೆ ಇನ್ ನನ್ ಜೊತೆ ಹೇಗ್ ಸಂಸಾರ ಮಾಡ್ತೀಯ? ಅದು ನಿನಗ್ ಸಂತೋಷ ಆಗುತ್ತೆ ಅಂತ ಅಪ್ಪ ಅಮ್ಮನ್ ಬೈಯೋ ತರ ಒಂದ್ ಸಣ್ಣ ನಾಟಕ ಮಾಡ್ದೆ ಅಷ್ಟೇ. ನಾಟಕ ಮಾಡಿದ್ಯಾ? ಅವ್ರಗಳ ಹತ್ರ ಕೀಳಾಗ್ ಮಾತಾಡೋದು ಅಂದ್ರೆ ನಿನ್ಗೆ ಆಟ ಆಗೋಯ್ತಾ? ನಾನು ನೆನ್ನೆ ಬಂದೋಳು. ನನ್ನನ್ ಸಂತೋಷ ಪಡ್ಸೋದಕ್ಕೋಸ್ಕರ ಜೀವನದುದ್ದಕ್ಕೂ ನಿನ್ನ ಪ್ರೀತಿಯಿಂದ ಬೆಳೆಸ್ತೋರ್ನ ಇನ್ನ ಇವಾಗ ಮಾತಾಡ್ಬಿಡದ? ನಿಮ್ಗೆ ಹೇಗ್ರಿ ಮನ್ಸ್ ಬರುತ್ತೆ? ಹೆಂಡತಿ ಮೇಲಿರೋ ಪ್ರೀತಿನ ಹೆತ್ತೋರ್ ಮೇಲೆ ಸಿಟ್ ಮಾಡ್ಕೊಂಡು ತೋರಿಸ್ಬೇಕಾ? ಹೆಂಡತಿನ ಸಂತೋಷ ಪಡ್ಸೋದಕ್ಕೋಸ್ಕರ ಹೆತ್ತೋರ್ ಮೇಲೆ ಏನೇನೋ ಮಾತಾಡ್ಬಿಡದ? ಬುಜಿಮಾ, ಅದ ಹಾಗಲ್ಲ ಬುಜಿಮಾ. ನೀನ್ ಹಾಗೆಲ್ಲ ಮಾತಾಡ್ಬೇಡ. ನನ್ನನ್ನ ಪ್ರೀತಿನೇ ಇಲ್ದಿರೋ ಕಟ್ಕ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಬೇಡ. ನನ್ಗೆ ನಮ್ಮ ಅಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆ ಗೊತ್ತಾ? ಬೇಕಿದ್ರೆ ನಾನೇ ಕೂಗ್ತೀನಿ, ಕೇಳಿಸ್ಕೊ. ಅಮ್ಮ, ಅಪ್ಪ. ಸಾಕ್ ನಿಲ್ಲಿಸ್ತೀರಾ? ಈಗ ಯಾಕೆ? ಪಾಪ ಅವ್ರು ಮಲಗಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡೋದೇನ್ ಬೇಡ. ಬುಜಿಮಾ, ಈಗ ನಾನೇನ್ ಮಾಡ್ಬೇಕು ಅಂತ ಹೇಳು. ನಾನ್ ಏನ್ ಹೇಳಿದ್ರು ನೀನ್ ನಂಬ್ತಾ ಇಲ್ವಲ್ಲ, ನೀನ್ ನಂಬ್ಸೋದಕ್ ನಾನ್ ಏನ್ ಮಾಡ್ಬೇಕು? ಈಗ ಹೇಳ್ತೀನಿ ಕೇಳಿ. ನೀವು ನನ್ ಮೇಲೆ ಪ್ರೀತಿ ಇರೋದನ್ನ ನಿರೂಪಿಸೋದು ಇರ್ಲಿ, ನಿಮ್ಮಪ್ಪ ಅಮ್ಮ ತಂಗಿ ಮೇಲಿರೋ ಪ್ರೀತಿನ ನಿರೂಪಿಸಿ. ಅಲ್ಲಿವರೆಗೂ ಬುಜಿಮಾ, ನನ್ ಮಾತ್ ಕೇಳು ಬುಜಿಮಾ. ಅದು ಹಾಗಲ್ಲ ಬುಜಿಮಾ, ನನ್ ಮಾತ್. ರೀ, ಸಾಕು. ಮರ್ಯಾದೆಯಿಂದ ಆಚೆ ಹೋಗಿ ಮಲ್ಕೊಳ್ಳಿ. ಹೋಗ್ರಿ. ಬುಜಿಮಾ, ಏನ್ ತುಂಬಾ ಮಾತಾಡ್ತಿದ್ಯಲ್ಲ? ಈ ಆನಂದ್ ನೋಡಿದ್ರೆ ನಿನ್ಗೆ ಆಟಕೆ ಆಗೋಗಿದ್ಯಾ? ಕಟ್ಕೊಂಡ್ ಗಂಡಂಗ ಏಕವಚನನಾ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಆಡಿದ್ದೆ ಆಟ ಆಗೋಯ್ತು ನಿಂದು. ಹೌದಾ? ಹೌದು. ಇರಿ. ಏನೋ ಹೇಳ್ತಿದ್ರಲ್ಲ? ಬುಜಿಮಾ, ಫೋನ್ ಹಾಕಿ ತಗೊಂಡ ನೀನು? ಕುಡಿಲಿ, ನೀನೇನ ಕನ್ಫ್ಯೂಸ್ ಮಾಡ್ಕೊಬೇಡ. ಫೋನ್ ಹಾಕಿ ತಗೊಂಡ ಈಗ? ಫೋನ್ ಕೊಡು. ನೋಡು ಬುಜಿಮಾ, ನೀನ್ ಮಾಡ್ತಾ ಇರೋದು ತುಂಬಾ ತಪ್ಪು.
ನಿನ್ ಮೇಲಿರೋ ಪ್ರೀತಿನ ಅಪ್ಪ ಅಮ್ಮನ ಮೇಲಿರೋ ಪ್ರೀತಿ ಗೌರವ ವಿಶ್ವಾಸನ ಪ್ರೂವ್ ಮಾಡು ಅಂತ ಹೇಳ್ತಿದ್ಯಲ್ಲ, ಇದೇನ್ CET ಎಕ್ಸಾಮ? ನಿಮ್ಗೆ ಯಾರು ಪಾಸ್ ಮಾಡು ಅಂತ ಹೇಳ್ತಾ ಇಲ್ಲ. ನೀವ್ ಯಾವಾಗ್ಲೂ ಹೇಗಿರ್ತೀರೋ ಹಾಗೆ ಇರಿ. ಲೈಫ್ ಪೂರ್ತಿ ನಾವಿಬ್ರು ಬೇರೆ ಬೇರೆನೆ ಮಲ್ಕೋಬೇಕಾಗುತ್ತೆ. ಪಾಪಿ ಪಾಪಿ ಹಾಳಾಗೋಯ್ತು. ಮುಜಿಮಾ, ನೀನ್ ನನಗ್ ಮಾತ್ರ ಪ್ರೀತಿ ಪ್ರೇಮ ಎಲ್ಲ ಪ್ರೂವ್ ಮಾಡು ಅಂತ ಕೇಳ್ತಿದ್ಯಲ್ಲ, ನನ್ನ ಮೇಲೆ ನಿನ್ಗೆ ಅದೇ ಪ್ರೀತಿ ಪ್ರೇಮ ವಿಶ್ವಾಸ ಗೌರವ ಎಲ್ಲ ಇದೆ ಅಂತ ಏನ್ ಗ್ಯಾರಂಟಿ? ನಾನು ಅದನ್ನ ಹೇಗ್ ನಂಬೋದು ಹೇಳು? ಅದನ್ನ ನಿನ್ನಿಂದ ಪ್ರೂವ್ ಮಾಡಕ್ಕಾಗತ್ತಾ? ಪ್ರೂವ್ ಮಾಡೋ ನೋಡೋಣ. ಈಗ ಸಿಕ್ಕಾಕೊಂಬಿಟ್ಟಲ್ಲ. ನೀನ್ ಮಾತ್ರ ಅಲ್ಲ, ಜಗತ್ನಲ್ಲಿ ಯಾರಿಂದನೂ ಪ್ರೂವ್ ಮಾಡಕ್ ಆಗಲ್ಲ. ಲವ್ ಅಂದ್ರೆ ಅದೇನು ಲಡ್ಡುನ ಉಂಡೆ ತರ ಅದನ್ನ ತೋರಿಸಿ ಪ್ರೀತಿಸೋದಕ್ಕೆ. ನಿಮ್ಮನ್ನ ನಾನು ಒಬ್ಬ ಮುಟ್ಟಾಳ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ಶುದ್ಧ ಮುಟ್ಟಾಳ ಅಂತ. ಯಾಕೆ ಕೇಳ್ತೀಯಾ? ಪ್ರಪಂಚದಲ್ಲಿ ಯಾವ ಹೆಣ್ಣುನು ತನ್ನ ಗಂಡನ ಹತ್ರ ಲವ್ ಪ್ರೂವ್ ಮಾಡಕ್ ಆಗಲ್ಲ. ತಾನ್ ಹುಟ್ಟಿದ ಮನೆನ ಬಿಟ್ಟು ಅಪ್ಪ ಅಮ್ಮನ್ನ ಮರ್ತ್ಬಿಟ್ಟು ಗಂಡನ ಗತಿ ಅಂತ ಮನೆ ಬಿಟ್ಟು ಬರ್ತಾಳೆ. ಅದಕ್ಕಿಂತ ಇನ್ ಹೆಚ್ಚಿಗೆ ಏನ್ ಪ್ರೂವ್ ಮಾಡೋದಕ್ಕಾಗುತ್ತೆ? ಅದೆಲ್ಲ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಹೋಗಿ ಮಲ್ಕೋ ಹೋಗಿ. ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋ ಮನುಷ್ಯನ ಹತ್ರ ನನ್ ಕೈಲಿ ಮಾತಾಡೋದಕ್ಕಾಗಲ್ಲ. ನನ್ನ ದಯವಿಟ್ಟು ಡಿಸ್ಟರ್ಬ್ ಮಾಡ್ಬೇಡಿ. ಹೋಗಿ ಮಲ್ಕೋ ಹೋಗಿ, ನಂಗೆ ನಿದ್ದೆ ಬರ್ತಿದೆ. ಅಯ್ಯೋ ಅಣ್ಣ, ನಿನ್ನ ಐಡಿಯಾ ವರ್ಕೌಟ್ ಆಗಿಲ್ಲ ಅಣ್ಣ. ಲಡ್ಡು ಲಸ್ಕು ಏನೇನೋ ಹೇಳ್ಕೊಟ್ಟೆ, ಎಲ್ಲ ಫೇಲ್ಯೂರು. ಇನ್ನೂ ನನ್ನ ಫಸ್ಟ್ ನೈಟ್ ಆಗಿಲ್ವಲ್ಲಪ್ಪ. ಏನಾಯ್ತ್ರಿ? ಗೊತ್ತಿಲ್ಲ, ಗಾಡಿ ನಿಂತೋಯ್ತು. ತುಳಸಿ, ಗುಡ್ ನ್ಯೂಸ್. ಮೊದಲು ಕೈ ಕೊಡು. ಏನಾಯ್ತು ಹೇಳ್ರಿ? ಗಾಡಿಲಿ ಪೆಟ್ರೋಲೇ ಇಲ್ಲ. ಪೆಟ್ರೋಲ್ ಇಲ್ವಾ? ಅಲ್ಲರಿ, ಮನೆಯಿಂದ ಹೊರಡಕ್ ಮುಂಚೆ ಗಾಡಿಲಿ ಪೆಟ್ರೋಲ್ ಇದೆಯೋ ಇಲ್ವೋ, ಗಾಡಿ ಕಂಡೀಷನ್ ಸರಿಯಾಗಿದ್ಯಾ ಇಲ್ವಾ ಅಂತ ಎಲ್ಲ ನೋಡ್ಕೋಬೇಕು ತಾನೆ. ಏ ತುಳಸಿ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಪೆಟ್ರೋಲ್ ಇಲ್ಲ ಅಂತ ಗಾಡಿನೇ ಸುಮ್ನಿದೆ. ಏನ್ರಿ ಜೋಕ್ ಮಾಡ್ತಾ ಇದ್ದೀರಾ? ಇದೆಲ್ಲ ನಿಮ್ ಹುಡುಗಾಟನ? ಬೆಳಗ್ಗೆನೆ ಬೇಗ ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ. ಬಂದಿದ್ದೆ ಲೇಟು. ಈಗ ಅರ್ಧ ದಾರಿಲಿ ಪೆಟ್ರೋಲ್ ಇಲ್ಲ ಅಂತ ಇದ್ದೀರಾ, ಏನ್ ಮಾಡೋದು? ಸರಿ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಗಾಡಿಲಿ ಪೆಟ್ರೋಲ್ ಇಲ್ಲ ಅಂತ ನಾವು ಬಾವಿನ ತೋಡಿ ಪೆಟ್ರೋಲ್ ತೆಗೆಯೋದಕ್ಕಾಗತ್ತಾ? ಬಾ, ಇಲ್ಲೇ ಹತ್ರದಲ್ಲಿ ಪೆಟ್ರೋಲ್ ಬಂಕ್ ಇರ್ಬೇಕು, ಹೋಗ್ ನೋಡೋಣ ಬಾ. ಮಳೆ ಬೇರೆ ಬರೋ ತರ ಇದೆ, ಈಗೇನ್ರಿ ಮಾಡೋದು? ಇಬ್ರು ಮಳೆ ನೆನ್ಕೊಂಡು ಡ್ಯೂಯೇಟ್ ಆಡೋಣ ಬಾ. ಸುಮ್ನೆ ಏನು ಮಾತಾಡ್ದೆ ನಡಿ. ಈಗ ಬೈಕ್ ತಳ್ಕೊಂಡು ಹೋಗೋದ್ರಲ್ಲೂ ಮಜಾ ಇದೆ ಗೊತ್ತಾ? ಏನ್ರಿ, ನಿಮಗ್ ಮದ್ವೆ ಆಗಿದೆ, ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ್ವಾ? ಯಾವಾಗ ನೋಡಿದ್ರು ಹುಡುಗಾಟ. ಯಾಕೆ ಯಾವಾಗ್ಲೂ ಇಷ್ಟು ಕೇರ್ಲೆಸ್ ಆಗಿರ್ತೀರಾ? ಏಯ್, ಏನ್ ಬಿಟ್ರೆ ನಿನ್ ಪಡ ನೀನ್ ಮಾತಾಡ್ತಾನೆ ಇದೀಯಾ? ಯಾಕೆ ಅದನ್ನೆಲ್ಲ ನೀನ್ ನೋಡ್ಬಾರ್ದಾ? ಗಾಡಿಲಿ ಪೆಟ್ರೋಲ್ ಇದೆಯಾ, ಇಂಜಿನ್ ಇದೆಯಾ, ಟೈರ್ ಇದೆಯಾ, ಅದನ್ನೆಲ್ಲ ನೀನ್ ನೋಡೋದಕ್ಕಾಗೋದಿಲ್ವಾ? ನೀನ್ ತಾನೇ ಗಾಡಿ ಮೇಲೆ ಕುತ್ಕೊಂಡ್ಬರೋದು. ಇದೊಂದ್ ಸಣ್ಣ ವಿಷಯ, ಇದನ್ನ ಯಾಕೆ ದೊಡ್ಡ ಮಾಡ್ತಾ ಇದೀಯಾ? ನಾನ್ ದೊಡ್ಡದ್ ಮಾಡ್ತಾ ಇದ್ದೀನಾ? ಹೌದು, ನೀನೇ ದೊಡ್ಡ ಮಾಡ್ತಾ ಇರೋದು. ಚಿಕ್ಕ ಚಿಕ್ಕ ವಿಷಯನೆಲ್ಲ ದೊಡ್ಡ ಸಮಸ್ಯೆ ಮಾಡ್ತಾ ಇದೀಯಾ. ಮದ್ವೆ ಆಗಿ ಇನ್ನು ಸ್ವಲ್ಪ ದಿನಾನೂ ಆಗಿಲ್ಲ, ಆಗ್ಲೇ 108 ಸಮಸ್ಯೆ ಮಾಡಿ ಇಟ್ಟಿದ್ಯಾ. ಇದಕ್ಕೆ ನಾನು ಹೇಳಿದ್ದು ನಿಮ್ ಜೊತೆ ಬರೋದಿಲ್ಲ ಅಂತ. ನಡು ರಸ್ತೆಯಲ್ಲಿ ನಿಂತ್ಕೊಂಡು ಜಗಳ ಮಾಡ್ತಾ ಇದ್ದೀರಾ. ಇನ್ಮೇಲೆ ಏನೇ ಆದ್ರೂ ಸರಿ, ನಿಮ್ ಜೊತೆ ನಾನೆಲ್ಲೂ ಹೊರಗೆ ಬರಲ್ಲ. ಏಯ್, ನನ್ ಜೊತೆ ನಿಮ್ಗೆ ಯಾರೇ ಬರೋಕ್ ಹೇಳಿದ್ದು? ನನ್ ಜೊತೆ ಬಂದ್ರೆ ನಿನ್ನ ನಡು ರಸ್ತೆಲೆ ನಿಲ್ಲಿಸ್ತೀನಿ. ಇದ್ರೆ ಇರು, ಇಳ್ದಾರೆ ಹೋಗ್ತಾ ಇರೋ. ಏಯ್, ಇದೇ ರಸ್ತೆ, ಹೋಗ್ ತೊಳ್ಗೋಗು.
ಹಾಕೊಂಡಿದ್ದೀರಾ? ಚಾರು, ಗಾಡಿ ಪೆಟ್ರೋಲ್ ಖಾಲಿ ಆಗಿದೆ ಚಾರು. ಅಯ್ಯೋ, ಪೆಟ್ರೋಲ್ ಹಾಕದ್ ಮರ್ತ್ಬಿಟ್ರಾ? ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇಲ್ಲೇ ಎಲ್ಲಾದ್ರೂ ಪೆಟ್ರೋಲ್ ಬಂಕ್ ಇದ್ರೆ ಹಾಕಿಸ್ಕೊಂಡ್ರೆ ಆಯ್ತು. ಸಿಂಪಲ್ ಮ್ಯಾಟರ್ ಅಲ್ವಾ? ಅದಕ್ಕೆ ರೋಡಲ್ಲಿ ಈ ತರ ನಿಂತ್ಕೊಳ್ಳೋದಾ? ನೀನೇ ಕೇಳು ಚಾರು, ಯಾರು ಬೇಕು ಅಂತ ಈ ರೀತಿ ಮಾಡ್ತಾರಾ? ಪೆಟ್ರೋಲ್ ಹಾಕ್ಸೋದು ಮರ್ತೋದೆ, ಅದಕ್ಕೆ ಜವಾಬ್ದಾರಿ ಇಲ್ದಾರನು ಅದು ಇದು ಅಂತ ಬಾಯಿ ಬಂದಾಗೆಲ್ಲ ನಡು ರಸ್ತೆಯಲ್ಲಿ ಮಾತಾಡ್ತಾ ಇದ್ದಾಳೆ. ತಪ್ಪು ತುಳಸಿ. ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಮಾಡ್ಕೊಳ್ಳೋ ತಪ್ಪು. ಇದನ್ ಯಾಕೆ ದೊಡ್ಡದ್ ಮಾಡ್ತೀರಾ? ನೋಡಿ, ಇದು ನಮ್ಮನೆ ವಿಷಯ. ಇದ್ರಲ್ಲಿ ನೀವು ತಲೆ ಹಾಕೋ ಅವಶ್ಯಕತೆ ಇಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ರಂಜಿತ್, ಅದಕ್ಕೆ ಹೇಳಿದ್ದು ತುಳಸಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಅಂತ. ಇಂಥವ್ರ ಜೊತೆ ಅದ್ ಹೇಗಾದ್ರೂ ಸಂಸಾರ ಮಾಡ್ತಿರೋ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ಹೇಳ್ದೆ ಚಾರು, ಈ ಹಿಂಸೆನ ಕಟ್ಕೊಂಡು ನಾನು ಪಡ್ಬಾರ್ದು ಪಾಠ ಪಡ್ತಾ ಇದ್ದೀನಿ. ಸರಿ, ಮಳೆ ಬರೋ ಹಾಗಿದೆ. ಗಾಡಿನೆಲ್ಲಾದ್ರೂ ಪಾರ್ಕ್ ಮಾಡಿ ಬನ್ನಿ, ನನ್ನ ಕಾರಲ್ಲೇ ಹೋಗೋಣ. ಬನ್ನಿ, ಹೋಗಿ ಚಾರು, ನಿಲ್ಸೋಣ. ಗಾಡಿನ ಎಲ್ಲೂ ನಿಲ್ಸೋ ಅಗತ್ಯ ಇಲ್ಲ. ಇವಳು ಅದನ್ನ ತಳ್ಕೊಂಬರ್ಲಿ. ಬಾ ಚಾರು, ಬಾ ನಾವು ಹೋಗೋಣ. ಇಷ್ಟೊತ್ತಲ್ಲಿ ನಾನು ಒಬ್ಬಳೆ ಬಿಟ್ಟು ಹೋಗ್ತಿದ್ದೀರಲ್ರಿ. ಮಳೆ ಬೇರೆ ಬರೋ ಹಾಗಿದೆ. ನಾನು ನಿಮ್ ಜೊತೆ ಬರ್ತೀನಿ. ಏಯ್, ನೀನ್ ಯಾಕೆ ನನ್ ಜೊತೆ ಬರ್ತೀಯಾ? ಹೋಗು, ಹೋಗ್, ಬಾಯ್ ಬಂದಾಗೆಲ್ಲ ಮಾತಾಡ್ತಾ ಇದೆಯಲ್ಲ. ನೀನು ತುಂಬಾ ಜವಾಬ್ದಾರಿ ಅಲ್ವಾ? ಹೋಗು, ಪೆಟ್ರೋಲ್ ಬಂಕ್ ತನಕ ಗಾಡಿ ತಗೊಂಡೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆ ತನಕ ತಗೊಂಬಾ. ನನಗೆ ಗಾಡಿ ಓಡ್ಸಕ್ ಬರಲ್ಲ. ಹೌದು, ನಿನ್ಗೇನು ಬರೋದಿಲ್ಲ. ಆ ಕಿವಿಯಿಂದ ಕೇಳ್ಕೊಂಡು ಈ ಕಿವಿ ತನಕ ಬಾಯಿ ಬಂದಿದ್ದೆಲ್ಲ ಮಾತಾಡ್ತಾ ಇರ್ತೀಯ. ಮನೆಯವ್ರಿಗೂ ಗಾಡಿನ ತಳ್ಕೊಂಬಾ, ಆಗ ನಿನಗ್ ಬುದ್ಧಿ ಬರುತ್ತೆ. ಹೋಗು, ಹೋಗೆ. ನಡಿ ಚಾರು, ನಡಿ ಹೋಗೋಣ. ಸೂಪರ್ ಚಾರು, ಒಂದೇ ಒಂದ್ಸಲಿ ನನ್ಗೋಸ್ಕರ ಹೇಳು ಚಾರು, ಪ್ಲೀಸ್ ಪ್ಲೀಸ್ ಚಾರು, ಪ್ಲೀಸ್ ನನ್ಗೆ ಒಂದೇ ಒಂದ್ಸಲಿ ಹೇಳು ಪ್ಲೀಸ್. ಸೂಪರ್ ಸೂಪರ್ ಚಾರು, ಸೂಪರ್ ಚಾರು, ಚಾನ್ಸೇ ಇಲ್ಲ. ಸಾಕು, ಸುಮ್ಮನೆ ರೀ. ಸಖತ್ ಕಾಮಿಡಿ ಚಾರು. ಆಮೇಲೆ ಆ ಬೆಲ್ಲಿ ಡ್ಯಾನ್ಸರ್ ಮೇಲೆ ಅಲ್ಲಿ ಬೀಳ್ತಲ್ಲ, ಅದ್ ಬರುತ್ತೆ ಇಲ್ಲ ಸತ್ತೋಯ್ತಾ? ಸಾಕು, ಸುಮ್ಮನೆ ರೀಪಾ, ಪ್ಲೀಸ್. ತುಳಸಿ, ನೀನ್ ಸ್ವಲ್ಪ ಹೊತ್ತು ಮುಂಚೆ ಬರ್ಬೇಕಾಗಿತ್ತು. ಚಾರು ಹೇಳಿ ಜೋಸ್ನ ನೀನ್ ಕೇಳ್ಬೇಕಾಗಿತ್ತು. ನಕ್ಕು ನಕ್ಕು ಹೊಟ್ಟೆಲ್ಲ ಉಣ್ಣಾಗ್ಬಿಡ್ತಿತ್ತು. ಅಯ್ಯೋ, ಸಾಕು, ಸುಮ್ಮನೆ ರೀ. ಬಿಡು ಚಾರು. ತುಳಸಿ, ಚಾರು ಹತ್ರ ಸಿಕ್ಕಾಪಟ್ಟೆ ಜೋಕ್ಸಿದೆ. ಅದು ನಾನು ಕೇಳಿದೆ ಅಂತ ಇಟ್ಕೋ, ನೀನಂತೂ ಬೆರ್ಗಾಕ್ ಹೋಗ್ತೀಯ. ಇಷ್ಟೊತ್ತು ನಾನಂತೂ ನಕ್ಕು ನಕ್ಕು ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಚಾರು, ಆ ಬೆಳ್ಳಿ ಡ್ಯಾನ್ಸರ್ ಮೇಲೆ ಬಿದ್ದಿದ್ದು ಅಲ್ಲಿ ಜೋಕು, ಅವಳಿಗೋಸ್ಕರ ಹೇಳು ಚಾರು, ಪ್ಲೀಸ್ ಪ್ಲೀಸ್ ಹೇಳು ಚಾರು. ನಾನ್ ಹೇಳಲ್ಲಪ್ಪ. ನೀವ್ ನಗೋದ್ ಕೇಳಿಸ್ಕೊಂಡ್ರೆ ಅಮ್ಮ ಎದ್ ಬಂದು ಬೈತಾರಷ್ಟೇ. ಸುಮ್ನೆ ಇರಿ. ಪ್ಲೀಸ್ ಚಾರು, ಪ್ಲೀಸ್ ನನ್ಗೋಸ್ಕರ ಒಂದೇ ಒಂದ್ಸಲಿ ಹೇಳು ಚಾರು, ಪ್ಲೀಸ್.
ಇಷ್ಟೊತ್ತಿಂದ ಈ ಜೋಕ್ನೆ ಕೇಳ್ತಾ ಕೂತಿದ್ರಾ? ಹೌದು ತುಳಸಿ, ನನ್ಗಂತೂ ರಾತ್ರಿ ಎಲ್ಲ ಒಂದೇ ಸಮ ಟೆನ್ಷನ್ನು. ನನ್ಗಂತೂ ನಿದ್ದೆನೇ ಬರ್ತಾ ಇರ್ಲಿಲ್ಲ. ಆಮೇಲೆ ಚಾರು ಹೇಳಿ ಜೋಕ್ಸ್ ನ ಕೇಳಿದ್ಮೇಲೆ ನನ್ ಟೆನ್ಷನ್ ಎಲ್ಲ ಊರ್ ಬಿಟ್ಟು ಹಾರೇ ಹೋಯ್ತು. ಎಂತೆಂತ ಸೂಪರ್ ಆಗಿರೋ ಜೋಕ್ಸ್ ಹೇಳ್ತಾಳೆ ಅಂತ ಗೊತ್ತಾ? ಒಂದ್ಸ ಹಾಗೆ ರಿಲ್ಯಾಕ್ಸ್ ಆಗೋಯ್ತು ತುಳಸಿ. ಅಯ್ಯೋ, ನಿಮ್ಗೇನಾಯ್ತು? ನಿದ್ದೆ ಬರ್ತಾ ಇಲ್ವಾ? ಇಲ್ಲ ನಾವಿಬ್ರು ಕಾಣೆ ಆಗ್ಬಿಟ್ವಿ ಅಂತ ಹುಡ್ಕೊಂಡ್ ಬಂದ್ರಾ? ಇಲ್ಲ, ಬಾಯಾರಿಕೆ ಆಯ್ತು, ನೀರ್ ಕುಡಿಯೋಣ ಅಂತ ಬಂದೆ. ಓ, ಅಷ್ಟ್ರಲ್ಲಿ ನೀವಿಬ್ರು ಕಿಸ ಕಿಸ ಅಂತ ನಗೋ ಶಬ್ದ ಕೇಳಿಸ್ತು, ಅದಕ್ಕೆ ಬಂದೆ. ನನ್ಗೂ ಯಾಕೋ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ದಿಢೀರಂತ ಯಾರೋ ತಟ್ಟೆ ಬರ್ಸ್ದಂಗಾಯ್ತು. ಎತ್ ನೋಡಿದ್ರೆ ಯಾರು ಇಲ್ಲ. ನನ್ಗೂ ಅದಾದ್ಮೇಲೆ ನಿದ್ದೆನೆ ಬರ್ಲಿಲ್ಲ. ಸರಿ, ತಣ್ಣಗ್ ಹೊರಗಡೆ ಬಂದ್ ನಿಂತ್ಕೊಳ್ಳೋಣ ಅಂತ ಬಂದ್ ನಿಂತ್ಕೊಂಡೆ. ಹೊರಗ್ ನೋಡಿದ್ರೆ ಇವ್ರು ಬಂದ್ ನಿಂತಿದ್ರು. ಇವ್ರಿಗೂ ನಿದ್ದೆನೆ ಬಂದಿಲ್ವಂತೆ. ಅದೇಗೆ ಇಬ್ರಿಗೂ ಒಂದೇ ಟೈಮಲ್ಲಿ ಒಂದೇ ರೀತಿಲಿ ನಿದ್ದೆ ಹಾಳಾಗೋಯ್ತು? ತಣ್ಣನೆ ತಂಗಾಳಿಲ್ ನಿಂತ್ಕೊಂಡ್ರೆ ಮನ್ಸಿಗ್ ಹಾಯಾಗಿರುತ್ತೆ ಅಂತ ಇಬ್ರಿಗೂ ಅನ್ನಿಸ್ತು. ಅದ್ ಯಾವ ಕಾರಣಕ್ಕಿರ್ಬೋದು? ಒಂದೇ ವೇವ್ ಲೆಂತ್ ಇರೋ ಇಬ್ರು ನಡುವೆ ಒಬ್ರು ಮನ್ಸಲ್ಲಿರೋದು ಇನ್ನೊಬ್ರು ಮನ್ಸಿಗೆ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ಲ, ಹಾ ಅದೇ ಟೆಲಿಪತಿ ತರ ಹಾಗಿರ್ಬೋದಲ್ಲ? ಇಲ್ಲ ಚಾರು, ಟೆಲಿಪತಿ ಅನ್ನೋದು ಇನ್ನೊಬ್ರು ಮನ್ಸಲ್ಲಿರೋದು. ಓ, ಒಂದು ಪಿಸು ಮಾತಾಗಿ ಕೇಳಿಸುತ್ತೆ. ಅದು ಇಬ್ಬರ ನಡುವೆ ಫ್ರೆಂಡ್ಶಿಪ್ ಇದ್ರೂ ಆ ರೀತಿ ಕೇಳಿಸುತ್ತೆ. ಆದ್ರೆ ಇದು ಒಬ್ಬರ ಮನಸ್ಸಲ್ಲಿ ಇರೋದು ಇನ್ನೊಬ್ಬರನ್ನ ಆಟೋಮೆಟಿಕ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತ ಒಂದು ರಿಲೇಶನ್ಶಿಪ್ ಇರಬೇಕಾಗುತ್ತೆ. ಅದಕ್ಕೊಂದು ಹೆಸರಿದೆ. ಅದು ಗೊತ್ತಾಯ್ತು. ಆದ್ರೆ ಸಂಸ್ಕೃತಿನ ಹಿಂದಿನ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಸಂಬಂಧಕ್ಕೆ ಸಕಾಸಕಿ ಸಂಬಂಧ ಅಂತ ಹೇಳ್ತಾರೆ. ಒಂದು ಗಂಡಿಗೆ ಹೆಣ್ಣಿಗೆ ಮಾನಸಿಕವಾಗಿರೋ ಸಂಬಂಧ. ಅದ್ ಹೇಗೆ ಅಂದ್ರೆ ಇಬ್ರು ನಡುವೆ ಮಾನಸಿಕವಾಗಿ ಒಂದ್ ಫ್ರೆಂಡ್ಶಿಪ್ ಇರುತ್ತೆ. ಹೊರಗಡೆ ಇಬ್ರು ಏನೇ ಮಾತಾಡ್ತಿದ್ರು ಅವ್ರ ಮನ್ಸಲ್ಲಿರೋ ಸಂತೋಷ, ದುಃಖ, ಆಸೆ ಇದೆಲ್ಲ ಇನ್ನೊಬ್ರು ಗೊತ್ತಾಗ್ಬಿಡುತ್ತೆ. ಹೆಣ್ಣಿನ ಸುಖ ದುಃಖಗಳನ್ನೆಲ್ಲ ಗಂಡ ಅನ್ಭವಿಸ್ತಾನೆ, ಗಂಡನ್ ಸುಖ ದುಃಖಗಳನ್ನೆಲ್ಲ ಹೆಣ್ಣು ಅನ್ಭವಿಸ್ತಾಳೆ.